ಜಮ್ಮು ಮೇಲೆ ಮತ್ತೆ ಪಾಕ್ ಡ್ರೋನ್ ದಾಳಿಯನ್ನು ಮುಂದುವರಿಸಿದೆ. ಜಮ್ಮುವಿನಲ್ಲಿ ಮತ್ತೆ ಬ್ಲ್ಯಾಕ್ಔಟ್ ಅನ್ನು ಮಾಡಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಕತ್ತಲ ನಗರವಾಗಿದೆ ಜಮ್ಮು. ಜಮ್ಮು ಮೇಲೆ ಮತ್ತೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈ ಮಾಕ್ ಡ್ರಿಲ್ ಮಾಡುವಂತಹ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ಬಗ್ಗೆ ಕೂಡ ಜನರಿಗೆ ತಿಳಿಸಲಾಗಿತ್ತು. ಅಂದರೆ ಯಾವಾಗ ಏರ್ ಅಟ್ಯಾಕ್ ಆಗುತ್ತೆ ಅಥವಾ ವೈಮಾನಿಕ ದಾಳಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಲೈಟ್ಸ್ಗಳನ್ನು ಆಫ್ ಮಾಡೋದು, ಇಡೀ ನಗರವನ್ನೇ ಕತ್ತಲೆ ಮಾಡೋದು, ಎಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋದೇ ಪಾಕಿಸ್ತಾನಕ್ಕೆ ಕನ್ಫ್ಯೂಸ್ ಆಗಬೇಕು. ಅದನ್ನೇನೆ ಬ್ಲ್ಯಾಕ್ಔಟ್ ಅಂತ ಕರೀತಾರೆ. ಈಗ ಜಮ್ಮುವಿನಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಮಾಡಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ಸ್ ಮತ್ತು ಮಿಸೈಲ್ಸ್ಗಳ ಮೂಲಕ ಅಟ್ಯಾಕ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. जा देख भाई ए ಪಾಕ್ನ 16 ಕಡೆಗಳಲ್ಲಿ ಭಾರತ ತಡರಾತ್ರಿ ಅಟ್ಯಾಕ್ ಮಾಡಿತ್ತು. ಭಾರತದ ದಾಳಿಗೆ 26 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ಪಾಕ್ನ ಸೈನಿಕರು, ನಾಗರಿಕರು ಸೇರಿ 26 ಜನರು ಈ ಅಟ್ಯಾಕ್ನಲ್ಲಿ ಸಾವನ್ನಪ್ಪಿರುವಂಥದ್ದು. ಸಾವಿನ ಬಗ್ಗೆ ಪಾಕಿಸ್ತಾನವೇ ಮಾಹಿತಿಯನ್ನು ಹಂಚಿಕೊಂಡಿದೆ. ನೋಡಿ, ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಏರ್ ಸ್ಟ್ರೈಕನ್ನು ಮಾಡಿದಂತಹ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿದ್ದು ಓನ್ಲಿ ಈ ಉಗ್ರರ ಶಿಬಿರಗಳನ್ನು, ಕೇಂದ್ರಗಳನ್ನು, ಯಾವುದೇ ಸೈನಿಕರನ್ನಾಗಲಿ ಅಥವಾ ಜನನಿಬಿಡ ಪ್ರದೇಶಗಳನ್ನಾಗಲಿ ಟಾರ್ಗೆಟ್ ಮಾಡಿರಲಿಲ್ಲ. ಯಾವಾಗ ಪಾಕಿಸ್ತಾನದಿಂದ ಪ್ರತಿದಾಳಿ ಆಯಿತೋ ಆಗ ಮುಯ್ಯಿಗೆ ಮುಯ್ಯಿ ಅನ್ನುವಂತಹ ಅಸ್ತ್ರವನ್ನು ಭಾರತ ಪ್ರಯೋಗಿಸಿದೆ. ಅದರ ಪರಿಣಾಮವೇ ಈಗ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು, ಭಾರತ ನಡೆಸಿದಂತಹ ಏರ್ ಸ್ಟ್ರೈಕಿಗೆ 26 ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಸೈನಿಕರು ಕೂಡ ಇದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ, ಅದರ ಜೊತೆಗೆ ಜಮ್ಮುವಿನಲ್ಲಿ ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ಸ್ಗಳನ್ನು ಕೂಡ ಹಾರಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಎಷ್ಟೇ ಡ್ರೋನು ಮಿಸೈಲ್ಸ್ಗಳನ್ನು ಹಾರಿಸಿದ್ರೂ ಕೂಡ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲವನ್ನೂ ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಭಾರತದ ಸುದರ್ಶನ ಚಕ್ರ ಅಂತಲೇ ಗಡಿಯಲ್ಲಿ ಈ S-400 ಏರ್ ಡಿಫೆನ್ಸ್ ಅನ್ನು ಕರೆಯಲಾಗುತ್ತೆ.